ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ದಿನೇಶ್ ಯಾದವ್ ಅನ್ನುವಂತಹ ಯುವಕ ಮದುವೆ ಆಗೋದಾಗಿ ನಂಬಿಸಿ ಬಳಿಕ ಜಾತಿ ಕಾರಣ ನೀಡಿ ಮದುವೆಗೆ ನಿರಾಕರಿಸಿದ್ದಾನೆ ಅಂತ ಹೇಳಿ ಆರೋಪಿಸಿ ಯುವತಿ ಲಕ್ಷ್ಮಿ ನೇತೃತ್ವದಲ್ಲಿ ಹಾಗೂ ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಅವರ ಮಾರ್ಗದರ್ಶನದಲ್ಲಿ ಬೆಳ್ಳಂದೂರು ಪೊಲೀಸ್ ಠಾಣೆ ಮುಂಭಾಗ ಮೌನ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಲಕ್ಷ್ಮಿ ಅವರು, ನಾನು ಮತ್ತು ದಿನೇಶ್ ಯಾದವ್ ಕಳೆದ 4 ವರ್ಷಗಳಿಂದ ಪರಿಚಯ ಹೊಂದಿದ್ದು ಒಂದೇ ಗ್ರಂಥಾಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ವಿ. ಈ ಅವಧಿಯಲ್ಲಿ ನನ್ನನ್ನು ಮದುವೆ ಆಗೋದಾಗಿ ನಂಬಿಸಿದ್ದ ದಿನೇಶ್ ಇದೀಗ ನಮ್ಮ ಜಾತಿಗಳು ಬೇರೆ, ಪೋಷಕರು ಒಪ್ತಾ ಇಲ್ಲ ಅನ್ನುವಂತಹ ಕಾರಣವನ್ನ ಕೊಟ್ಟು ಹಿಂದೆ ಸರಿದಿದ್ದಾರೆ. ದಿನೇಶ್ ಯಾದವ್ ನನ್ನನ್ನ ಮದುವೆಯಾಗುವವರೆಗೂ ಕೂಡ ಪ್ರತಿಭಟನೆ ಕೈಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಟ್ಟರು. ಈ ವೇಳೆ ಮಾತನಾಡಿದಂಥ ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷರಾದ ಸಂದೇಶ್, ಯುವತಿಗೆ ನ್ಯಾಯ ದೊರಕಿಸಿಕೊಡುವಂತಹ ಉದ್ದೇಶದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಬಿಕ್ಕನಹಳ್ಳಿ ಕುಮಾರ್, ಯುವ ಘಟಕದ ಅಧ್ಯಕ್ಷರಾದ ಹೆಬ್ಬಗೋಡಿ ಭಾಸ್ಕರ್, ಪ್ರಶಾಂತ್, ಚಲಪತಿ, ಸಿದ್ದರಾಮಯ್ಯ, ಮುಳ್ಳೂರು ವೆಂಕಟಸ್ವಾಮಿ, ಬಿಕೆ ಮಂಜುನಾಥ್, ಯಲ್ಲಪ್ಪ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ದಿನೇಶ್ ಯಾದವ್ ಅನ್ನೋನು ಪೊಲೀಸರು 4 ವರ್ಷದಿಂದ ನಮಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಹೋಗ್ತಾ ಇಲ್ಲ, ಮೇಲೆ ನಾವಿಬ್ರು ಮದುವೆ ಮಾಡ್ಕೊಳಕ್ಕಾಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳಿದ, ಟೈಮು ಕೊಟ್ಟಾಯ್ತು, ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಒಪ್ಪಿಸ್ಬಂದು ಮದುವೆ ಮಾಡ್ಕೊತೀನಿ ಅಂತೇಳಿ. ಅದಕ್ಕಿಂತ ಮುಂಚೆ ನನಗೆ ಮದುವೆ ಮಾಡ್ಕೊತೀನಿ, ನಾನು ಮನೇಲಿ ಒಪ್ಪಿ ಅಂತ ಹೇಳಿದ್ದ. ಇವಾಗ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು, ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇದ್ರು. ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ, 1.5-2 ವರ್ಷ ಆಯಿತು. 1.5-2 ವರ್ಷ ಆಯಿತು. ನಾವಿಬ್ರು ಅವನಿಗೆ ಬಂದು ಮದುವೆ ಮಾಡ್ಕೊತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ತಿಲ್ಲ, ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಮತ್ತೆ ಅಪ್ಪ ಅಮ್ಮನ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ಮ ಮನೇಲಿ ನಮ್ಮ ಮನೇಲಿ ಜಾತಿ ಬೇರೆ ಆದರೆ ಏನಂತ ಎರಡು ಒಂದೇ, ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ಥರ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗೆ ಮಾಡ್ತೀವಿ. ಇವಾಗ ಅವ್ನು ಬರಬೇಕು, ಎಲ್ಲ ಇದ್ರು ಬರಬೇಕು, ಬಂದುಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ತೀವಿ. ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್ ನನಗೆ. ನಾವು ಒಂದು ಮಾತು ತಿಳಿಸ್ತೀವಿ, ಅವರು ರಜೆದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು, ಇವಾಗ 1 ತಿಂಗಳು ರಜೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಒಬ್ಬ ಪೊಲೀಸ್ ಆಗಿನೇ ನನಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಇನ್ನು ಮಿಕ್ಕಿದವ್ರಿಗೆ ಹೆಂಗೆ ಕೊಡ್ತಾನೆ ಸರ್? ಇವಾಗ ನಾನು ಅದಕ್ಕೋಸ್ಕರ ಸಂದೇಶನ ಹುಡ್ಕೊಂಡು ಬಂದಿದ್ದೀನಿ. ಅವರೇ ಇವಾಗ ನನಗೆ ನ್ಯಾಯ ಕೊಡಿಸ್ಬೇಕು, ನನಗೆಲ್ಲೂ ನ್ಯಾಯ ಸಿಗ್ತಾ ಇದೆ ಸರ್. ಲಕ್ಷ್ಮಿ ಅನ್ನೋದು ಹೆಣ್ಮಗಳು, ಅವನು ಡ್ಯೂಟಿ ಇಲ್ದಿರ ಇದ್ದಾಗ ಹೆಣ್ಮಗಳು ಬೇಕಾಯಿತು. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡಿದ್ದಾನಪ್ಪ, ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಗಳ ಮೇಲೆ ಕೆಟ್ಟ ಆರೋಪಗಳು ಮಾಡೋವಂಥದ್ದು. ಅವ್ರ ತಂದೆ ತಾಯಿ ಇಲ್ದಿರ ಇರೋದನ್ನ ಒಂದು ಅಸಹಾಯಕತೆ ಥರದನ್ನು ತಗೊಳ್ಳೋದು, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು, ಅರ್ಥ ಆಯ್ತಲ್ಲ, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು ಅಂತೇಳ್ಬಿಟ್ಟು ಹೇಳಿ ನಾವು ವಿಡಿಯೋ ಬಿಟ್ಟಿದ ತಕ್ಷಣವೇ 1 ವಾರ, ಇವಾಗ 1 ತಿಂಗಳು ರಜೆ ತಗೊಂಡು ಹೋಗಿರೋಂಥದ್ದು. ಈಗ ನಾವು ಹೇಳೋಂಥದ್ದು ಏನಂದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ರಿಗೂ ಗೊತ್ತು ಸರ್, FIR ಆದರೆ ಆರಾಮಾಗಿ ಹೋಗ್ತಾನೆ, ಬೇಲ್ ತಗೊತಾನೆ, ಹೈಕೋರ್ಟಲ್ಲಿ ಸ್ಕ್ವಾಶ್ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ ಅಲ್ವಾ? ಆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಮದುವೆ. ಈಗ ಮತ್ತೆ ವಿದ್ಯಾಭ್ಯಾಸ ಐತೆ, ಹುಡುಗಿ ಕೋರ್ಟು ಕಂಪ್ಲೇಂಟ್ಗಳು ಓಡಾಡ್ಕೊಂಡಿರೋದಕ್ಕಾಗಲ್ಲ. ನಾವು ಹೇಳೋಂಥದ್ದು ಏನಂದರೆ, ಪೊಲೀಸ್ ಆಗಿರೋದಕ್ಕೇ ಆ ಹುಡುಗಿನ ಬಿಟ್ಟಿರೋದು, ಪೊಲೀಸರ ಸಮ್ಮುಖದಲ್ಲೇ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಲ್ವಾ? ಹಂಗಾಗಿ ಈಗ ಅವರು ಏನೋ ಒಂದು 4 ಜನ ಮಾತ್ರ ಇರ್ಬೋದು, ಇನ್ನೆಲ್ಲರೂ ಇರಬಾರ್ದು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ರೆಡಿ. ಅವನು ಬಂದು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಎಷ್ಟು ದಿನಕ್ಕಾದರೂ ಬರಲಿ ಬಿಡಿ, ಇಲ್ಲೇ ಇರ್ತೀವಿ, 4 ಜನ ಇಲ್ಲೇ ಇರ್ತೀವಿ ಸರ್, ಏನು ತೊಂದರೆ. ಥ್ಯಾಂಕ್ ಯು. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಬಿಡಲ್ಲ ಸರ್. ಏನಿಲ್ಲ, ಎಲ್ಲ ಏನೋ ನಡೆದಿದೆ, ಬಟ್ ನನಗೆ 1000ಕ್ಕೆ 1000%, 100ಕ್ಕೆ 100 ಅಲ್ಲ, 1000% ನಮ್ಮ ಬೆಳ್ಳಂಡೂರು ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ, ಅವ್ರಿಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.